Hello everyone, welcome to Colourfulkannada. ಸೊ ಫೈನಲಿ NTA ಕಡೆಯಿಂದ ಆನ್ಸರ್ ಕೀ ಇವಾಗ ರಿಲೀಸ್ ಆಗಿದೆ. ಹಾಗೇನೆ ನಿಮ್ಮ OMR ಶೀಟ್ಗಳು ನೀವೇನಲ್ಲಿ ರೆಸ್ಪಾನ್ಸ್ ಹಾಕಿದ್ರಿ ಅಲ್ವಾ ಎಕ್ಸಾಮ್ ಹಾಲ್ ಅಲ್ಲಿ, ಆ ಒಂದು OMR ಶೀಟ್ ಅನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅದ್ರ ಜೊತೆಗಾಗಿ ನಿಮಗೆ ಈ ಒಂದು ಬಿಟ್ಟಿರುವಂತ ಆನ್ಸರ್ ಕೀಗಳನ್ನ ಚಾಲೆಂಜ್ ಮಾಡೋದಕ್ಕೆ, ಅಂದ್ರೆ ಅದೇನಾದ್ರೂ ತಪ್ಪಿತ್ತು ಅಂತ ನಿಮ್ಮ ಪ್ರಕಾರ ಅನ್ಸಿದ್ರೆ ವಿತ್ ಪ್ರಾಪರ್ ಸೊಲ್ಯೂಷನ್ ಅದಕ್ಕೆ ನೀವು ಚಾಲೆಂಜ್ ಮಾಡಿ ಒಂದಷ್ಟು ಫೀ ಅಮೌಂಟ್ ಇರುತ್ತೆ, ಅದನ್ನ ಕಟ್ಬಿಟ್ಟು ನೀವು ಚಾಲೆಂಜ್ ಮಾಡಬೇಕಾಗತ್ತೆ. ಸೊ ಇದ್ರ ಕಂಪ್ಲೀಟ್ ಪ್ರೊಸೀಜರ್ ನ ಈಗ NTA ಎನೇಬಲ್ ಮಾಡಿದೆ. ನೆನ್ನೆನೆ ಮಾಡ್ಬೇಕಾಗಿತ್ತು ಬಟ್ ಡಿಲೇ ಆಗಿದೆ, ಇವತ್ತು ಮಾಡಿದ್ದಾರೆ. ಓಕೆನಾ? ಸೊ ಯಾರ್ಯಾರೆಲ್ಲ ನೋಡ್ಬೇಕು ಅಂತ ಇದ್ದೀರಾ ದಯವಿಟ್ಟು ನೋಡ್ಕೊಳ್ಳಿ, ಎಲ್ಲರೂ ಚೆಕ್ ಮಾಡಿ ಆಯ್ತಾ. ನಿಮಗೆ ಮಾರ್ಕ್ಸ್ ಕಡಿಮೆ ಬರಲಿ ಜಾಸ್ತಿ ಬರಲಿ ದಯವಿಟ್ಟು ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆನ್ಸರ್ ಕೀ ಇದೆ, ಸ್ಕ್ಯಾನ್ ಕಾಪಿ ಆಫ್ OMR ಶೀಟ್ ಇದೆ, ಹಾಗೆ ರೆಕಾರ್ಡ್ ರೆಸ್ಪಾನ್ಸ್ ಚಾಲೆಂಜ್. ಸೊ 3 ಆಪ್ಷನ್ ಇದೆ, 3 ನಿಮಗೆ ಇಲ್ಲಿ ವರ್ಕ್ ಮಾಡಕ್ಕಿರುವಂತದ್ದು. ಸೊ ನಿಮಗೆ ಈ ಒಂದು ಚಾಲೆಂಜ್ ಮಾಡೋದು ನಿಮ್ಮ ಇಷ್ಟ, ಮಾಡ್ತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಓಕೆ, ಸ್ಟಾರ್ಟ್ ಮಾಡೋಣ. ಇದ್ರ ಕಂಪ್ಲೀಟ್ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ತಾವ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮರಿದೇನೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಯಾವುದೇ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಳೋದು ಕೂಡ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹಾಗೆ ನೀವು ಒಂದು ವಿಡಿಯೋನ ದಯವಿಟ್ಟು ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡಿನಿ. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ಯಾವುದೋ ಒಬ್ಬ ವಿದ್ಯಾರ್ಥಿ ಅವನಿಗೆ ಪಾಪ ಇನ್ಫಾರ್ಮೇಶನ್ ನೆಸೆಸಿಟಿ ಇರುತ್ತೆ, ಅವನಿಗೆ ಇನ್ಫಾರ್ಮೇಶನ್ ತಲುಪಿದಾಗ ನೀವು ಲೈಕ್ ಮಾಡೋದ್ರಿಂದ ಮ್ಯಾಕ್ಸಿಮಮ್ ರೆಕಮೆಂಡೇಶನ್ ಹೋಗುತ್ತೆ. ಅದೇನಾದ್ರೂ ಅವನಿಗೆ ತಲುಪಿದ್ರೆ ನಾನೊಂದು ಹೆಲ್ಪ್ ಮಾಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಷ್ಟೇ. ಟೈಮ್ ಕೊಟ್ಟು ವಿಡಿಯೋ ಮಾಡಿರ್ತೀನಿ, ನಿಮ್ ಕಡೆಯಿಂದ ನಾನು ಕೇಳೋದು ಜಸ್ಟ್ ಒಂದು ಲೈಕ್ ಅಷ್ಟೇ. ಪ್ರತಿಯೊಬ್ರು ಒಂದೊಂದು ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡಿನಿ. ಓಕೆ, ಕಂಟಿನ್ಯೂ ಮಾಡೋಣ. ಅಂಡ್ ಒನ್ ಮೋರ್ ಅಪ್ಡೇಟ್ ಅನ್ನೋದಕ್ಕಿಂತ ಒಂದು ರಿಕ್ವೆಸ್ಟ್ ಅಂತಾನೆ ನಾನು ಕೇಳ್ಬಿಡ್ತೀನಿ. ನಮ್ಮ ತಂಡದಿಂದ ಒಂದು ಸಾಂಗ್ ರಿಲೀಸ್ ಆಗಿದೆ. ಸೊ ಆ ಸಾಂಗ್ ನ ನೀವು ಕೇಳಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸ್ತೀರಾ ಅಂತ ಅನ್ಕೊಂಡಿನಿ. ಲಿಂಕ್ ಜಸ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಕಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಸೊ ಒಂದ್ಸಲ ಹೋಗಿ ಚೆಕ್ ಮಾಡಿ ನಿಮ್ಮ ಒಪಿನಿಯನ್ ಖಂಡಿತ ತಿಳಿಸಿ ಆಯ್ತಾ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಇದೊಂದು ಲಿಂಕ್ ಆಗಿದೆ, ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಕ್ಸ್ಟರ್ನಲ್ ವೆಬ್ಸೈಟ್ಗೆ ಅದು ರೀಡೈರೆಕ್ಟ್ ಮಾಡುತ್ತೆ. ಆನ್ಸರ್ ಕೀ ಸ್ಕ್ಯಾನ್ ಕಾಪಿ ಆಫ್ OMR ಶೀಟ್ ಅಂಡ್ ರೆಕಾರ್ಡ್ ರೆಸ್ಪಾನ್ಸ್ ಚಾಲೆಂಜ್ ಅಂಡ್ ಮೇಲ್ಗಡೆ ಬಂತು ಯು ಆರ್ ಬೀಯಿಂಗ್ ರೀಡೈರೆಕ್ಟೆಡ್ ಅಂತ. ಓಕೆ, ವಿ ಆರ್ ಕ್ಲಿಕಿಂಗ್. ಓಕೆ ಕ್ಲಿಕ್ ಮಾಡಾಯ್ತು. ಸೊ ಓಪನ್. ಓಪನ್ ಆಯ್ತು ಇವಾಗ ವೆಬ್ಸೈಟ್. ಸೊ ಇಲ್ಲಿ ನಿಮಗೆ 2 ಆಪ್ಷನ್ ಕೇಳುತ್ತೆ. ಮೊದಲನೇದು ಒಂದು ನಿಮಗೆ ಥ್ರೂ ಅಪ್ಲಿಕೇಶನ್ ನಂಬರ್ ಅಂಡ್ ಪಾಸ್ವರ್ಡ್. ನಿಮ್ಮ ಅಪ್ಲಿಕೇಶನ್ ನಂಬರ್ ಯಾವುದು? ನಿಮ್ಮ ನೀಟ್ ಹಾಲ್ ಟಿಕೆಟ್ ಮೇಲೆ ಮೇಲ್ಗಡೆ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಆ ಅಪ್ಲಿಕೇಶನ್ ನಂಬರ್ ಜೊತೆಗೆ ನೀವು ನೀಟ್ ಅಪ್ಲಿಕೇಶನ್ ನಂಬರ್ ಬಂದ ಮೇಲೆ ನೀವೇನು ಪಾಸ್ವರ್ಡ್ ಅನ್ನ ಕೊಟ್ಟು ಲಾಗಿನ್ ಆಗಿ ನಿಮ್ಮ ಡೀಟೇಲ್ಸ್ ನ ರಿಜಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡಿದ್ರಿ ಅಲ್ವಾ, ಆ ಪಾಸ್ವರ್ಡ್ ಅನ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಸೊ ಈ ಆಪ್ಷನ್ ನ ಕ್ಲಿಕ್ ಮಾಡಿದಾಗ ನಿಮಗೆ ಏನ್ ಬರುತ್ತೆ ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತಾ ಇದೀನಿ. ಸ್ವಲ್ಪ ಲೆಂತ್ ಆಗ್ಬೋದು ಟ್ಯುಟೋರಿಯಲ್, ಜಸ್ಟ್ ಒಂದ್ಸಲ ನೋಡ್ಕೊಂಡ್ಬಿಡಿ ಅಷ್ಟೇನೆ ಆಯ್ತಾ. ನಿಮಗೆ ಗೊತ್ತಾಗೋವರೆಗೂ ಅಲ್ಲಿವರೆಗೂ ನಾನು ಮಾತ್ರ ತೋರಿಸ್ತೀನಿ, ಮಿಕ್ಕಿದ ಪ್ರೊಸೆಸ್ ಎಲ್ಲ ನಿಮಗೆ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಇಲ್ಲಿ ಪಾಸ್ವರ್ಡ್ ಅನ್ನ ಕೊಡ್ಬೇಕಾಗತ್ತೆ. ಲೈಕ್ ನೋಡ್ಬೋದು ಇಲ್ಲೊಂದು ಅಪ್ಲಿಕೇಶನ್ ನಂಬರ್ ಇದೆ, ಅದಕ್ಕೆ ರೆಸ್ಪೆಕ್ಟಿವ್ ಪಾಸ್ವರ್ಡ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಸೆಕ್ಯೂರಿಟಿ ಪಿನ್ ಅಂತ ಇದೆ, ಇದನ್ನು ಕೂಡ ನೀವು ಟೈಪ್ ಮಾಡಿದ ತಕ್ಷಣ ಲಾಗಿನ್ ಆಗ್ಬೋದು. ಇನ್ನು ಇದನ್ನ ಬಿಟ್ಟು ಸೆಕೆಂಡ್ ಆಪ್ಷನ್ ಏನು ಅಂತ ಅಂದ್ರೆ, ನಾನು ಮತ್ತೆ ಅದೇ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಥ್ರೂ ಅಪ್ಲಿಕೇಶನ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್ ಇದನ್ನು ಕೂಡ ನೀವು ಮಾಡ್ಬೋದು. ಬಟ್ ಇದನ್ನ ನಾನು ಮುಂಚೆನೆ ಮೊಬೈಲ್ ನಲ್ಲಿ ಕೂಡ ಟ್ರೈ ಮಾಡಿದೆ, ಬಟ್ ಇದೇನು ಅಂತ ಅಂದ್ರೆ ಪ್ರಾಬ್ಲಮ್ ಕೊಡ್ತಾ ಇದೆ ನಿಮಗೆ ಇಲ್ಲಿ. ಅಂದ್ರೆ ನಿಮಗೆ ಡೇಟ್ ಆಫ್ ಬರ್ತ್ ಇಂದ ಏನು ಆಪ್ಷನ್ ಇದೆಯಲ್ಲ, ಈ ಪೋರ್ಟಲ್ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿರುವಂತದ್ದು, ಸರ್ವರ್ ಎರರ್ ಬರ್ತಾ ಇದೆ ಇಲ್ಲಿ. ಸೊ ಯಾರು ಕೂಡ ಸದ್ಯಕ್ಕೆ ಇದನ್ನ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ತುಂಬಾ ಜನ ಇದನ್ನೇ ಮಾಡ್ತಾ ಇರ್ತೀರಾ, ಬಿಕಾಸ್ ಗೊತ್ತಲ್ವಾ ಪಾಸ್ವರ್ಡ್ ಕೊಟ್ಬಿಟ್ಟಿರ್ತೀರಾ, ಮರ್ತಿರ್ತೀರಾ ಅಂತ. ಓಕೆ, ಇರೋ ಪ್ರೊಸೀಜರ್ ನಾನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇಲ್ಲಿ ಸೆಕ್ಯೂರಿಟಿ ಪಿನ್ ಅನ್ನ ಕೊಡ್ಬೇಕಾಗತ್ತೆ ಈಗ. ಸೊ 133DF7. ಸೊ ನಾನು ನಿಮಗೆ ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಲೈಕ್ ಮಾಡಿ ಅಂತ. ಬಿಕಾಸ್ ಈ ಕಂಪ್ಲೀಟ್ ಪ್ರೊಸೀಜರ್ ನಾನೇನು ತೋರಿಸ್ತಾ ಇದ್ದೀನಿ, ಆಕ್ಚುಲಿ ಸರ್ವರ್ ಎರರ್ ಬರ್ತಾ ಇದೆ. ಇಟ್ಸ್ ಟೂ ಮಚ್ ಪ್ರಾಬ್ಲಮ್ಯಾಟಿಕ್. ಸರ್ವರ್ ಎರರ್ ಬರ್ತಾ ಇದೆ ಅಂತ ಯಾರು ಕೂಡ ಪ್ಯಾನಿಕ್ ಆಗೋದಕ್ಕೆ ಹೋಗ್ಬೇಡಿ. ಎಕ್ಸಾಮ್ ನೀವು ಆಲ್ರೆಡಿ ಬರ್ದಾಗಿದೆ, ಆನ್ಸರ್ ರೆಕಾರ್ಡೆಡ್ ರೆಸ್ಪಾನ್ಸ್ಗಳನ್ನೂ ಕೂಡ ನೀವು ಕೊಟ್ಟಾಗಿದೆ. ಅಂಡ್ ಮ್ಯಾಕ್ಸಿಮಮ್ ಕೇಸಲ್ಲಿ ನಿಮಗೆ ಸರಿಯಾದ ಕೀ ಆನ್ಸರ್ಗಳನ್ನೇ ಅವ್ರು ಕೊಟ್ಟಿರ್ತಾರೆ ಆಯ್ತಾ. ನೀವಿಲ್ಲಿ ಮಾಡಬೇಕಾಗಿರುವಂಥದ್ದೇನೋ ನಿಮ್ಮ ಸ್ಕೋರ್ ಎಷ್ಟಿದೆ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಅಂಡ್ ಆಕ್ಚುಲಿ ಇಲ್ಲಿ ಯಾವುದೇ PDF-ಗಳನ್ನ ಬಿಡ್ತಾ ಇಲ್ಲ ಅವರು. ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ CET ಎಕ್ಸಾಮ್ ನಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಡೈರೆಕ್ಟ್ ಆಗಿ ನಿಮಗೆ ಕೀ ಆನ್ಸರ್ಗಳನ್ನ ಕೊಟ್ಬಿಡ್ತಾ ಇದ್ರು. ಅಂದ್ರೆ PDF ಟೈಪ್ ಅಲ್ಲಿ ಕೊಟ್ಬಿಡ್ತಾ ಇದ್ರು. ಯಾವ್ಯಾವ ಪೇಪರ್ ವರ್ಷನ್ ಗೆ ಏನೇನ್ ಕೀ ಆನ್ಸರ್ಸ್ ಇದೆ ಅನ್ನೋದನ್ನ ಎಲ್ಲಾ ಪೇಪರ್ ವರ್ಷನ್ಗೂ PDF ಹಾಕಿ ಕೊಟ್ಬಿಡ್ತಾ ಇದ್ರು. ಬಟ್ ಇಲ್ಲಿ ಆ ರೀತಿ ಅಲ್ಲ. ನಿಮ್ದೇನಿದೆ, ನಿಮಗೇನ್ ಪೇಪರ್ ಕೋಡ್ ಬಂದಿದೆ, ಸಪೋಸ್ ನಿಮ್ಗೆ ಏನಾದ್ರು P1 ಅಂತ ಬಂದಿತ್ತು, P1 ನಿಮ್ ಪೇಪರ್ ಕೋಡ್ ಏನಾದ್ರು P1 ಆಗಿದ್ರೆ ನೀವು ಲಾಗಿನ್ ಆಗಿ ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ P1 ಆನ್ಸರ್ ಕೀಗಳು ಮಾತ್ರ ಕಾಣಿಸುತ್ತೆ ಆಯ್ತಾ. ನೀವೇನಾದ್ರೂ B1 ಕೋಡ್ ಆಗಿದ್ರೆ ನೀವು ಲಾಗಿನ್ ಆದಾಗ ನಿಮಗೆ B1 ಮಾತ್ರ ಕಾಣಿಸುತ್ತೆ, ಬೇರೆಯವ್ರದ್ದು ನಿಮಗೆ ಗೊತ್ತಾಗೋದಿಲ್ಲ. ಸೊ ಅದನ್ನ ನೀವು ಎಕ್ಸ್ಟರ್ನಲ್ ವೆಬ್ಸೈಟ್ ಅಥವಾ ನಮ್ಮಂತ ಯೂಟ್ಯೂಬರ್ಸ್ ಗಳಿಂದ ನೀವು ಅದನ್ನ ತಿಳ್ಕೊಬಹುದು ಅಷ್ಟೇನೆ. ಅವರೆಲ್ಲದನ್ನು ಡಿಸ್ಪ್ಲೇ ಮಾಡಿದಾಗ ನೀವು ಅಲ್ಲಿ ನೋಡ್ಕೋಬಹುದು ಬೇರೆ ಬೇರೆ ಪೇಪರ್ ವರ್ಷನ್ ಗಳಿಗೆ ಏನ್ ಕೋಡ್ ಅಂತ. ಅಂಡ್ ಆನ್ಸರ್ ಕೀ ನೀವು ಆಲ್ರೆಡಿ ಇವಾಗ ಲೈಕ್ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಗಳಿಂದ ನೋಡ್ಕೊಂಡಿರ್ತೀರಾ, ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ, ಅವ್ರದ್ದು ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಎಲ್ಲೋ 1-2-3 ರಾಂಗ್ ಇರ್ಬೋದು, ಅದನ್ನ ಇಲ್ಲಿ NTA ಕೂಡ ರೆಕ್ಟಿಫೈ ಮಾಡ್ಕೋಬಹುದು. ಈಗ ನಿಮಗೆ ಏನೋ ಇರೋದು ಅಂತ ಅಂದ್ರೆ, ಏನಾದ್ರು ತಪ್ಪಿತ್ತು ಅಂದ್ರೆ ಆನ್ಸರ್ ಕೀಗಳನ್ನ ಚಾಲೆಂಜ್ ಮಾಡೋದು. ತುಂಬಾ ಜನ ಮಾಡೋದಿಲ್ಲ. ಅಟ್ಲೀಸ್ಟ್ ನೀವೇನಾದ್ರು ಮಾಡ್ತೀರಾ ಅಂತ ಅಂದ್ರೆ ಬರುತ್ತೆ, ಆಲ್ಮೋಸ್ಟ್ ವರ್ಕ್ ಆಗತ್ತಿದೆ ಆಯ್ತಾ ಪ್ರಾಪರ್ ಆಗಿ. ಸದ್ಯಕ್ಕೇನು ಸರ್ವರ್ ಎರರ್ ಮಾತ್ರ ಬರ್ತಾ ಇದೆ ಇಲ್ಲಿ. ನಾನು ಅದನ್ನ ಪದೇ ಟ್ರೈ ಕೂಡ ಮಾಡ್ತಾ ಇದೀನಿ. ಒಂದು ಟ್ಯುಟೋರಿಯಲ್ ತೋರ್ಸೋಣ ಅಂತ ಅನ್ಕೊಂಡೆ,
ಬಟ್ ನೋ ಪ್ರಾಬ್ಲಮ್. ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೋತೀನಿ, ಬಿಕಾಸ್ ಥ್ರೂ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಅಂತ ಕೊಟ್ಟು ನಾನು ಇನ್ನೊಂದು ಲಿಂಕನ್ನು ಕೂಡ ಇಲ್ಲಿ ಓಪನ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಲ್ಯಾಗ್ ಆಗ್ತಾ ಇದೆ ಈಗ ಎರಡೂ ಕಡೆನೂ ಕೂಡ. ಟೈಮ್ ಔಟ್ ಸರ್ವರ್ ಕ್ರ್ಯಾಶ್ ಆಗಿದೆ. ಓಕೆನಾ? ಓಕೆ, ಸರ್ವರ್ ಕ್ರ್ಯಾಶ್ ಆಗಿದೆ. ನೆಕ್ಸ್ಟ್ ನಾನು ಬಂದ ತಕ್ಷಣ ನಿಮಗೆ ಟ್ಯುಟೋರಿಯಲ್ ಖಂಡಿತ ತೋರಿಸ್ತೀನಿ. ಓಕೆನಾ? ಖಂಡಿತ ತೋರಿಸ್ತೀನಿ ಟ್ಯುಟೋರಿಯಲ್ನ. ಬಟ್ ಸದ್ಯಕ್ಕಂತೂ ವೆಯ್ಟ್ ಆಪರೇಷನ್ ಟೈಮ್ಡ್ ಔಟ್ ಅಂತ ಬರ್ತಾ ಇದೆ. ಇಟ್ಸ್ ಸ್ಟ್ರಾಂಗ್ ಮೆಸೇಜ್. ಓಕೆ, ಏನು ಮಾಡೋದಕ್ಕಾಗೋದಿಲ್ಲ. ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ನನಗೂ ಬರ್ತಾ ಇಲ್ಲ ಇಲ್ಲಿ. ನಾನೇನು ಮ್ಯಾಜಿಷಿಯನ್ ಅಲ್ಲ, ನನಗೂ ಕೂಡ ಬರ್ತಾ ಇಲ್ಲ. ಬಟ್ ಪ್ಯಾನಿಕ್ ಆಗೋ ಅವಶ್ಯಕತೆನೇ ಇಲ್ಲ. ಇನ್ನು ಮೇಜರ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಶೇರ್ ಮಾಡ್ಬಿಡ್ತೀನಿ. ಇವತ್ತು 31ನೇ ತಾರೀಕು ನಿಮಗೆ ರಾತ್ರಿ 7 ಗಂಟೆ ಅಥವಾ ಆಲ್ಮೋಸ್ಟ್ 18:45 ಅಂದರೆ 6 ಗಂಟೆ 45 ನಿಮಿಷಕ್ಕೆ ಈ ಒಂದು ರೆಕಾರ್ಡೆಡ್ ರೆಸ್ಪಾನ್ಸ್ಗಳನ್ನ ಬಿಟ್ಟಿದ್ದಾರೆ, ನಿಮಗೆ ಆನ್ಸರ್ ಕೀಗಳನ್ನ ಬಿಟ್ಟಿದ್ದಾರೆ. ಇದನ್ನ ಎಲ್ಲಿವರೆಗೂ ಚಾನ್ಸ್ ಇರುತ್ತೆ, ಅಥವಾ ಈ ಒಂದು ಆಪ್ಷನ್ ಲಾಸ್ಟ್ ಆಪ್ಷನ್ ಏನಿದೆ ರೆಕಾರ್ಡೆಡ್ ರೆಸ್ಪಾನ್ಸ್ ಚಾಲೆಂಜ್, ಇದನ್ನ ಮಾಡೋದಕ್ಕೆ ನಿಮಗೆ ಎಷ್ಟು ಟೈಮ್ ಇರುತ್ತೆ ಅಂತ ಅಂದ್ರೆ ಇವತ್ತಿಂದ ಸರಿಯಾಗಿ ನಿಮಗೆ ಒಂದು 5 ದಿನ ಟೈಮ್ ಇರುತ್ತೆ. ಓಕೆನಾ? 5 ದಿನ ಅಥವಾ 6 ದಿನ ಮ್ಯಾಕ್ಸಿಮಮ್ ಅಷ್ಟೇ ನಿಮಗೆ ಟೈಮ್ ಕೊಡುವಂಥದ್ದು. ಅಷ್ಟರೊಳಗೆ ನೀವು ಈ ಒಂದು ರೆಕಾರ್ಡೆಡ್ ರೆಸ್ಪಾನ್ಸ್ ಏನಿದೆ ಇದನ್ನ ಚಾಲೆಂಜ್ ಮಾಡಬೇಕಾಗತ್ತೆ. ಅದ್ರ ನೆಕ್ಸ್ಟ್ ದಿನ ನಿಮಗೆ 1 or 2 days ಅಲ್ಲಿ ಬಂದ್ಬಿಡ್ಬೋದು. ಲೈಕ್ ಏನು ರೆಸ್ಪಾನ್ಸ್ ಬರಬೇಕಾಗಿತ್ತು ಅದು ಬಂದ್ಬಿಡತ್ತೆ. ಇದಾದ್ಮೇಲೆ ನಿಮಗೆ ವಿತಿನ್ 7th ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ಸ್ಗಳು ಬರುತ್ತೆ. ಈಗ ಫಸ್ಟ್ ಏನಾಗುತ್ತೆ, ನೀವು ಚಾಲೆಂಜ್ ಮಾಡ್ತೀರಾ. ಚಾಲೆಂಜ್ ಮಾಡಾದ್ಮೇಲೆ ಸಪೋಸ್ ನೀವು ಚಾಲೆಂಜ್ ಮಾಡಿದ್ದೇನಾದ್ರೂ ಸರಿಯಾಗಿ NTA ಏನಾದರೂ ಅಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂದ್ರೆ ಕಂಪ್ಲೀಟ್ ರಿಟರ್ನ್ ಸೊಲ್ಯೂಷನ್ ಅವರಿಗೆ PDF ಟೈಪ್ ಅಲ್ಲಿ ಕಳಿಸ್ಬೇಕಾಗತ್ತೆ. ಲಿಂಕ್ ಇರುತ್ತೆ ಅಲ್ಲೆಲ್ಲ ಅಟ್ಯಾಚ್ ಮಾಡೋದಕ್ಕೆ. ಸೊ ಅದನ್ನೆಲ್ಲ ನೀವು ಮಾಡಿ ಕಳಿಸಿದ್ಮೇಲೆ ಫೈನಲೈಸ್ಡ್ ಕೀ ಆನ್ಸರ್ಸ್ ಅಂತ ಬರುತ್ತೆ. ಫೈನಲೈಸ್ಡ್ ಕೀ ಆನ್ಸರ್ಸ್ ಮೇ ಬಿ 5ನೇ ತಾರೀಕು ರಾತ್ರಿ ಅಥವಾ 6ನೇ ತಾರೀಕು ಬೆಳಗ್ಗೆ ಬರ್ಬೋದು. ಅಂಡ್ 7ನೇ ತಾರೀಕು ಅಥವಾ 8ನೇ ತಾರೀಕು ನಿಮಗೆ ಖಂಡಿತವಾಗ್ಲೂ ನೀಟ್ ರಿಸಲ್ಟ್ಸ್ಗಳು ಬರುತ್ತೆ. ಈ ಒಂದು ಅಪ್ಡೇಟ್ ನಾನು ನಿಮಗೆ ಹೇಳಬೇಕಾಗಿತ್ತು, ತಿಳಿಸೀನಿ. ಸದ್ಯಕ್ಕೆ ನಾನು ಮತ್ತೆ ಇಲ್ಲಿ ಚೆಕ್ ಮಾಡ್ತಾನೆ ಇದ್ದೀನಿ. ಇದೇ ವಿಡಿಯೋದಲ್ಲೇ ಬಂದ್ಬಿಟ್ರೆ ನಾನು ಈಗ ಏನು ಕತೆ ಹೇಳಿದ್ದೀನಲ್ವಾ ಇದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಹೊಸದಾಗಿ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಬೇಡ ಅಂತ. ವೆಬ್ಸೈಟ್ ಅಂಡರ್ ಮೇಂಟೆನೆನ್ಸ್. ಓಕೆ, ಕಮ್ ಬ್ಯಾಕ್ ಸೂನ್ ಅಂತ ಕೊಟ್ಟಿದ್ದಾರೆ. ಬರೋಣ ಆದಷ್ಟು ಬೇಗ ಬರೋಣ. ಬಟ್ ಓಕೆ, ವೆಬ್ಸೈಟ್ ಅಂಡರ್ ಮೇಂಟೆನೆನ್ಸ್ ಬಂದ್ಬಿಡ್ತಲ್ಲ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಟೈಪಲ್ಲಿ. ಇವ್ರು ಬಿಡೋದು ಲೇಟೆ. ಆ್ಯಂಡ್ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. 18 lakh ಸ್ಟೂಡೆಂಟ್ಸ್ ಅಂದರೆ ಕಡಿಮೆ ಅಲ್ವಾ? ಓಕೆ, ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ. ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಆಯಿತಾ? ನಿಮ್ಮ ರೆಸ್ಪಾನ್ಸ್ ತುಂಬಾ ಮುಖ್ಯ ಆಗುತ್ತೆ. ಕೆಲವರೆಲ್ಲ ಲೆಕ್ಚರರ್ಸ್ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅವ್ರ ಸ್ಟೂಡೆಂಟ್ಸ್ಗಳಿಗೆ ಗೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರಿಗೆ ಸಫಿಷಿಯೆಂಟ್ ಆಗಿ ಆಡಿಯನ್ಸ್ ಇರ್ತಾರೆ, ಯಾಕಂದರೆ ಅವ್ರ ಸ್ಟೂಡೆಂಟ್ಸ್ಗಳೇ ಬಂದು ಕ್ಲಿಕ್ ಮಾಡಿ ನೋಡ್ತಿರ್ತಾರೆ. ಬಟ್ ನಾವು ಪ್ರಾಪರ್ ಇನ್ಫಾರ್ಮೇಷನ್ ಕೊಡೋವಂಥವ್ರು, ಇಷ್ಟೆಲ್ಲ ಅನಾಲಿಸಿಸ್ ಮಾಡಿ ಹೇಳೋವಂಥವ್ರು, ನಮಗೆ ಯಾರು ಸಪೋರ್ಟ್ ಸಿಗಬೇಕು? ನೀವೇ ಸಪೋರ್ಟ್ ಮಾಡಬೇಕು. ನೀವು ಯಾರು ನೋಡ್ತೀರಾ? ನಿಮ್ಮ ಕಮೆಂಟ್ಸ್ಗಳು, ನಿಮ್ಮ ಲೈಕ್ಸ್, ನಿಮ್ಮ ರೆಸ್ಪಾನ್ಸ್. ನೀವು ಬೈದ್ರೂ ಪರವಾಗಿಲ್ಲ, ನೀವು ಸರಿ ಮಾಡ್ಕೊಳ್ಳಿ, ಈ ಒಂದು ಎಕ್ಸ್ಪ್ಲನೇಷನ್ ಸರಿ ಇಲ್ಲ, ಇದನ್ನ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ನಾವು ಹಂಬಲಾಗಿ ಅದನ್ನು ತೊಗೊತೀವಿ, ಅಕ್ಸೆಪ್ಟ್ ಮಾಡ್ತೀನಿ. ಯಾವತ್ತೂ ಅದಕ್ಕೆ ನಾನು ಯಾರಾದರೂ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರೆ, ನೆಗೆಟಿವ್ ಕಮೆಂಟ್ಗಳಂದ್ರೆ ತುಂಬ ಕಡಿಮೆನೇ ಬರ್ತಾ ಇದೆ. ಬಟ್ ಯಾರಾದರೂ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು ನಾನು ಅದನ್ನು ಸ್ಪೋರ್ಟಿವ್ ಆಗಿ ತೊಗೋತೀನಿ ಆಯಿತಾ? ಅದರಲ್ಲೇನು ನಾನು ತಪ್ಪಿದೆ ಅದು ಇದು ಅಂತ ಹೇಳಲ್ಲ. ಬಟ್ ಅವರೇನಾದರೂ ನಿಮಗೆ ಬೇಕು ಅಂತಲೇ ನೆಗೆಟಿವ್ ಹಾಕಿದ್ರೆ ನಾನು ಅದನ್ನು ಏನಾದರೂ ಮಾಡಲೇಬೇಕಾಗತ್ತೆ. ಬಟ್ ಸದ್ಯಕ್ಕಂತೂ ನೀವೇನೇ ಹೇಳಿದ್ರು ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಸಪೋರ್ಟ್ ಖಂಡಿತ ಬೇಕು. ಆ್ಯಂಡ್ ಲಾಸ್ಟ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ನಮ್ಮ ಸಾಂಗಿಂದು. ನಾವೇ ಕ್ರಿಯೇಟ್ ಮಾಡಿರೋಂಥ ಒಂದು ಸಾಂಗ್ ಅದು. ದಯವಿಟ್ಟು ನಮ್ಮ ಸಾಂಗನ್ನು ಗೆಲ್ಲಿಸೋ ಜವಾಬ್ದಾರಿ ನಿಮ್ಮದು. ಒಂದು ಸಲ ಹೋಗಿ ಆ ಲಿಂಕನ್ನು ಕ್ಲಿಕ್ ಮಾಡಿ, ಕಮೆಂಟ್ ಸೆಕ್ಷನ್ಲೂ ಕೂಡ ಪಿನ್ ಮಾಡಿದ್ದೀನಿ, ಕ್ಲಿಕ್ ಮಾಡಿ ಅದನ್ನು ವಾಚ್ ಮಾಡಿ, ನಿಮ್ಮ ರೆಸ್ಪಾನ್ಸನ್ನು ತೋರಿಸಿ, ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಏನು ಅನಿಸ್ತು ನಿಮಗೆ ಅನ್ನೋ ಅಭಿಪ್ರಾಯನ ಜಸ್ಟ್ ಒಂದು 10 ಸೆಕೆಂಡ್ ಆದರೂ ಕೇಳ್ಬಿಡಿ, ಹೋಗಲಿ, ಅಷ್ಟೇ ನನ್ನ ರಿಕ್ವೆಸ್ಟ್. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಈ ಒಂದು ವೆಬ್ಸೈಟ್ ಅಂಡರ್ ಮೇಂಟೆನೆನ್ಸ್ ಇದೆಯಲ್ಲ, ಈ ಮೇಂಟೆನೆನ್ಸ್ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದನ್ನ ಮುಗಿಸ್ಬಿಟ್ಟು ಅವ್ರು ಯಾವಾಗ ಬರ್ತಾರೆ ನೋಡೋಣ ನಾವು. ಓಕೆ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ.